ಹರಿ ಓಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವಿಶ್ವೇಶಂ ಸಚ್ಚಿದಾನಂದಂ ವಂದೇಹಂ ಯೋಖಿಲಂ ಜಗತ್ ಚರೀಕರ್ತಿ ಭರೀಭರ್ತಿ ಸಂಜರೀಹರ್ತಿ ಲೀಲಯ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಲ್ಲಿಂದ ತಮ್ಮ ತಮ್ಮ ಕಾರ್ಯಕ್ಕೆ ತೆರಳಿದಂಥ ಹಿರಿಯರಾದ ಶ್ರೀಪಾದಂಗಳವರ ಚರಣಗಳಲ್ಲಿ ಮತ್ತು ಉಪಸ್ಥಿತರಿರುವಂತಹ ಈ ಸುಧಾಮಂಗಳದ ನೇತೃತ್ವವನ್ನು ವಹಿಸಿದಂತಹ ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಬಂದದ್ದು ಉಪನ್ಯಾಸಕ್ಕಲ್ಲ ಅಥವಾ ಪರೀಕ್ಷೋತ್ಸವಕ್ಕಂತೂ ಬರಲಿಲ್ಲ. ಇಲ್ಲಿ ಎರಡು ಉತ್ಸವ ನಡೀತು, ಸುಧಾ ಮಂಗಳೋತ್ಸವ ಮತ್ತು ಪರೀಕ್ಷೋತ್ಸವ ಅಂತ. ಬರೀ ಪರೀಕ್ಷಾ ಅಂತಿದ್ದದ್ದು ಈ ಸಲ ಪರೀಕ್ಷೋತ್ಸವನೇ ಆಗಿದೆ. ಅದು ಅಂಥ ಪರೀಕ್ಷೋತ್ಸವಕ್ಕೂ ಕೂಡ ಬರಲಿಲ್ಲ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮಂಥವರಿಗೂ ಕೂಡ ಮಾದೃಶೋಪಿ ಅಂತ ಹೇಳಿದ ಹಾಗೆ ಮಾದೃಶಾನಾಮಪಿ ನಮ್ಮಂಥವರಿಗೂ ಕೂಡ ಒಂದು ಆಮಂತ್ರಣವನ್ನು ಕೊಟ್ಟರು. ಅವರ ಮಾತಿಗೆ ಕಟ್ಟು ಬಿದ್ದು ಬರದೇ ಇದ್ದರೆ ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಒಂದೆರಡು ಮಾತುಗಳನ್ನು ಸುಧಾದ ಬಗ್ಗೆ ಹೇಳಬೇಕು. ಸುಧಾ ಮಂಗಳ ನಡೀತಾ ಇರೋದರಿಂದ ಸುಧಾ ಮಂಗಳ ಮಹೋತ್ಸವವನ್ನು ನಡೆಸ್ತಕ್ಕಂಥ ಪೂಜ್ಯ ಶ್ರೀಪಾದರ ಬಗ್ಗೆ ಒಂದು ಮಾತು ಹೇಳಬೇಕು. ಪರಮಪೂಜ್ಯರಾದ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ನಡೀತಾ ಇರೋದರಿಂದ ಅವರ ಬಗ್ಗೆ ಹೇಳಬೇಕು. ಒಂದೆರಡು ಮೂರು ಮಾತುಗಳನ್ನು ಮಾತ್ರ ನಿರೂಪಣೆ ಮಾಡ್ತಾ ಇದ್ದೇವೆ. ಸುಧಾದ ಬಗ್ಗೆ ಹೇಳಬೇಕು ಅಂದರೆ, ರಾಘವೇಂದ್ರ ಸ್ವಾಮಿಗಳವರು ಸುಧಾದ ಬಗ್ಗೆ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಸುಧಾ ಗ್ರಂಥ ಅವಲೋಕನ ಮಾಡಿದರೆ ಅಕ್ಷರದಲ್ಲಿ ನಮಗೆ ವಿಶೇಷ ಕಾಣಿಸ್ತಾ ಇದೆ. ಒಂದೊಂದು ಪದದಲ್ಲಿಯೂ ಕೂಡ ವಿಶೇಷ ಅರ್ಥ ಕಾಣಿಸ್ತಾ ಇದೆ. ವಾಕ್ಯಗಳಲ್ಲಿ ವಿಶೇಷ ಅರ್ಥ ಕಾಣಿಸ್ತಾ ಇದೆ. ಆದರೆ ಗ್ರಂಥಾಲ್ಪತ್ವಾಯ ನೋಚ್ಯತೆ, ಗ್ರಂಥ ಸಣ್ಣದಾಗಿರಲಿ ಅನ್ನೋ ಕಾರಣದಿಂದ ನಾವು ಅದನ್ನು ಹೇಳ್ತಾ ಇಲ್ಲ. ಒಂದು ಸಲ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೇವೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಒಂದು ಬಾರಿ ಸುಧಾ ಓದಿದ ಮೇಲೆ ಮತ್ತೆ ನಮಗನ್ನಿಸ್ತದೆ, ರಾಘವೇಂದ್ರ ಸ್ವಾಮಿಗಳು ಹೇಳಿದರು ಪ್ರತಿ ಅಕ್ಷರದಲ್ಲಿ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ತುಂಬಿದೆ ಅಂತ ಹೇಳಿದರು. ಅವರು ಹೇಳಲಿಲ್ಲ, ಏನು ಮಾಡೋದು ಅಂತ ಬಹಳ ಚಿಂತೆ. ನಮಗೆ ಮಾತ್ರ ಅಲ್ಲ, ಬಹಳ ಪಂಡಿತರಿಗಿರಬಹುದು. ಏನು ಅಭಿಪ್ರಾಯ ಇರಬಹುದು. ರಾಯರ ಮಾತಂತೂ ಸುಳ್ಳಲ್ಲ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದರೂ ಕೂಡ ಬರೀ ಮುಖಸ್ತುತಿಗೆ ಹೇಳುವವರಲ್ಲ. ಸತ್ಯ ಧರ್ಮ ರಥಾಯಚ, ಸತ್ಯದಲ್ಲಿ ನಿಷ್ಠೆ ಅವರಿಗೆ. ಸತ್ಯವಾದ ಮಾತೇ ಹೇಳಿದ್ದಾರೆ. ಪ್ರತಿ ಅಕ್ಷರ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ಇದೆ ಅಂತ. ಆದರೆ ಅದು ಹೇಗೆ ತಿಳ್ಕೊಳ್ಬೇಕು? ಬಹಳ ಚಿಂತೆ ಆದದ್ದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳೇ ಸತ್ಯಾತ್ಮತೀರ್ಥರ ರೂಪದಲ್ಲಿ ಪ್ರತಿ ಪದಕ್ಕೆ ಪ್ರತಿ ಅಕ್ಷರಕ್ಕೆ ಪ್ರತಿ ಪದಕ್ಕೆ ಪ್ರತಿ ವಾಕ್ಯಕ್ಕೆ ಅನೇಕ ಅಭಿಪ್ರಾಯ ಇದೆ ಅಂತ ನಾನು ಹೇಳಿದ್ದೆ. ಸುಳ್ಳು ಹೇಳಿದ್ದೀನಿ ಅಂತ ತಿಳ್ಕೋಬೇಡಿ, ಇನ್ನೊಂದು ರೂಪದಿಂದ ಬಂದು ಹೇಳ್ತೇನೆ ಅಂತ ಈ ರೂಪದಿಂದ ಬಂದು ಹೇಳ್ತಾ ಇದ್ದಾರೆ ಅಂತ ನಮಗೆ ಭಾಸಮಾನವಾಗ್ತಾ ಇದೆ. ಯಾರಾದರೂ ಕೇಳಬಹುದು, ಒಂದು ಸುಧಾ ಮಂಗಳಕ್ಕೂ ನೀವು ಬಂದಿಲ್ಲ, ನಿಮಗೆ ಹೇಗೆ ಗೊತ್ತಾಯಿತು ಅಂತ.
ಇದೇ ಮೊದಲನೇ ಬಾರಿ ಬರ್ತಾ ಇರೋದು. ಆದರೆ ನಾವು ಸುಧಾಮಂಗಳಕ್ಕೆ ಬರದೇ ಇದ್ದರೂ ಕೂಡ ದೈಹಿಕವಾಗಿ ಬಂದಿಲ್ಲ ಹೊರತು ಮನಸ್ಸೆಲ್ಲ ಇಲ್ಲೇ ಇತ್ತು, ಕಿವಿಯೆಲ್ಲ ಇಲ್ಲೇ ಇತ್ತು. ಆಧುನಿಕವಾಗಿ ಏನು ಟೆಕ್ನಾಲಜಿ ಮುಂದುವರೆದಿದೆ ಅದರ ಲಾಭವನ್ನು ನಾವು ಚೆನ್ನಾಗಿ ಪಡೆದಿದ್ದೇವೆ. ಯಾಕೆ ಅಂದರೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಎಲ್ಲೇ ಸುಧಾಮಂಗಳ ಮಾಡಿದರೂ ಕೂಡ ನಾವು ಬೆಳಗಿನಿಂದ ಸಾಯಂಕಾಲದವರೆಗೆ ಅದನ್ನು ಕೇಳ್ತಾ ಇರ್ತೀವಿ. ಆ ರೀತಿ ಟೆಕ್ನಾಲಜಿ ಮುಂದುವರೆದಿದೆ, ನೋಡ್ತಾ ಇರ್ತೀವಿ. ಅನೇಕ ವಿದ್ಯಾರ್ಥಿಗಳಿಗೆ ಅನಿಸಿರಬಹುದು ಈ ಸ್ವಾಮಿಗಳೊಬ್ಬರು ನಮ್ಮ ಅನುವಾದ ಕೇಳಲಿಕ್ಕೆ ಬರಲಿಲ್ವಲ್ಲ ಅಂತ. ಯಾರೂ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ನಾನು ಕೇಳಿದ್ದೀನಿ, ಅನುವಾದವನ್ನು ಕೇಳಿದ್ದೀನಿ. ನಾನು ಏನೇನು ಪ್ರಶ್ನೆ ಕೇಳ್ತಾ ಇದ್ರೋ, ಏನೇನು ಪ್ರಶ್ನೆ ಕೇಳ್ತಾ ಇದ್ರೋ, ಅದಕ್ಕೆ ಏನೇನು ಉತ್ತರ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ನಾನು ಕೇಳಿದ್ದೀನಿ. ಪ್ರಾಮಾಣ್ಯ ಸ್ವತಸ್ತುದ ವಿಚಾರವಾಯಿತು, ಆಮೇಲೆ ತೃತೀಯಾಧ್ಯಾಯದ ವಿಚಾರ, ರಾದ್ಧ ಸಂಸಿದ್ಧ ಅವುಗಳ ಅರ್ಥಗಳಿದ್ದು ಎಲ್ಲವನ್ನೂ ಕೂಡ ನಾವು ಕೇಳಿದ್ದೀವಿ. ಹೀಗೆ ಇಲ್ಲಿ ಏನೇನು ನಡೀತು ಅಂತನ್ನೋದು ಎಲ್ಲವನ್ನೂ ಕೂಡ ನಾವು ಕೇಳಿದ್ದೀವಿ. ಆದ್ದರಿಂದ ಪ್ರತ್ಯಕ್ಷರಂ ಪ್ರತಿಪದಂ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತೇನೆ. ಅದು ಸ್ವಲ್ಪ ಶಾಸ್ತ್ರೀಯ ಆದರೂ ಕೂಡ ನೀವೆಲ್ಲ ಬಹುಶ್ರುತ ಮಹಾಗುಣ ಅಂತ ಬೇಕಾದಷ್ಟು ಬಾರಿ ಸುಧಾನುವಾದ ಕೇಳಿ ಕೇಳಿ ಅಭ್ಯಾಸ ಇರುವವರಾದ್ದರಿಂದ ಒಂದೇ ಒಂದು ವಿಷಯ ಹೇಳ್ತೇನೆ. ಸುಧಾದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಅದು ನಂದಲ್ಲ, ಸ್ವಾಮಿಗಳು ಹೇಳಿದ್ದನ್ನೇ ಹೇಳ್ತೇನೆ ಅಷ್ಟೇನು. ಬೇರೇನು ಹೇಳಲಿಕ್ಕೆ ಉಳಿಸಿಲ್ಲ ಅವರು. ಇನ್ನೇನಾದರೂ ಸುಧಾಮಂಗಳದಲ್ಲಿ ಹೇಳಿದ್ರು ಹೊಸ್ತೆ ಹೇಳಿರ್ತಾರೆ, ಅವರೇ ಹೇಳಬೇಕಷ್ಟೇ ಹೊರತು ಇನ್ನೊಬ್ಬರು ವಿಚಾರ ಮಾಡಿದರೆ ಹೊಳೆಯೋದಿಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ, ಬಹಳ ಜನರಿಗೆ ಗೊತ್ತಿರಬಹುದು, ಕನ್ನಡದ ಗಾದೆ. ಬೆಲ್ಲದ ಗಣಪತಿ ಪೂಜೆ ಅಂತ. ಬೆಲ್ಲದ ಗಣಪತಿ ಪೂಜೆ ಅಂದರೆ ಯಾರೋ ಒಬ್ಬ ಬೆಲ್ಲದಿಂದ ಗಣಪತಿ ಮಾಡಿದ್ನಂತೆ. ಪೂಜೆಗೆ ಕೂತ, ಅಲ್ಲ ಹೂವಿನ ಹಾರ ಹಾಕಿದ, ಮಂತ್ರಾಕ್ಷತೆ ಹಾಕಿದ, ಎಲ್ಲ ಸರಿ. ನೈವೇದ್ಯ ಮಾಡಲಿಕ್ಕೆ ಏನೂ ಇದ್ದಿಲ್ಲ. ಹೇಗಿದ್ರೂ ಬೆಲ್ಲದ ಗಣಪತಿ ಸ್ವಲ್ಪ ಕಿತ್ತಿದ, ಇಟ್ಟ, ನೈವೇದ್ಯ ಮಾಡಿದ. ಬೆಲ್ಲದ ಗಣಪತಿ ಪೂಜೆ ಅಂದರೆ ಹೀಗೆ. ಯಾಕೆಂದ್ರೆ ಅದೇ ಗಣಪತಿದ್ದು ಒಂದು ಸ್ವಲ್ಪ ಸೊಂಡ್ಲು ಕಿತ್ತೋದು, ಇಡೋದು, ಓಂ ಭೂರ್ಭುವಸ್ಸುವಃ ಮುಗಿದೋಯ್ತು. ಹಾಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ವಾಮಿಗಳು ಹೇಳಿದ್ದನ್ನೇ ಒಂದ್ಸಲ ಹೇಳಿಬಿಡೋದು ಅಷ್ಟೇನೆ. ಅದೇ ಬೆಲ್ಲದ ಗಣಪತಿ ತಗೊಂಡು ಹೇಳಿದಂಗೆ, ಪ್ರತ್ಯೇಕ ಏನೂ ಇಲ್ಲ. ಸುಧಾದ ಮಂಗಳ ಪದ್ಯದಲ್ಲಿ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ, ಇದು ಬಹುಶಃ 4-5 ವರ್ಷ ಆಗಿರಬಹುದು ಈ ಶ್ಲೋಕದ ಮೇಲೆ ಸ್ವಾಮಿಗಳು ಉಪನ್ಯಾಸ ಮಾಡಿ. ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ಅಂತ ಪರಮಾತ್ಮನಿಗೆ ಹೇಳಿದ್ದಾರೆ. ಅಲ್ಲಿ ಟೀಕಾಕೃತ್ಪಾದರು ಎಷ್ಟು ತಗೊಂಡ್ರು? ಜಗತ್ತಿನ ಜನ್ಮ, ಸ್ಥೇಮ, ಪ್ರಲಯ, ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡತಕ್ಕಂಥ ಪರಮಾತ್ಮನಿಗೆ ನಮೋ ನಮಃ ಅಂತ. 3 ಅಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಸೃಷ್ಟಿಯಾದಿ ಅಷ್ಟಕರ್ತೃ. ಅಶ್ಯೋದ್ಭವಾದಿದಂ ಎಲ್ಲ ಸ್ವಾಮಿಗಳು ಹೇಳಿದ್ದೆ. ಅಶ್ಯೋದ್ಭವಾದಿದಂ ಅನ್ನುವಲ್ಲಿ ಆದಿಪದ ಹಾಕಿದ್ದಾರೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ. ಉದ್ಭವಾದಿದಂ ಅಂತ ಆದಿಪದದಿಂದ 8 ತಗೊಳ್ಬೇಕು. ಅದು ಓಂ ಜನ್ಮಾದ್ಯಶೇತಃ ಓಂ ಅನ್ನೋ ಸೂತ್ರದಲ್ಲಿ 8 ಹೇಳಿದ್ದಾರೆ. ಆದ್ದರಿಂದ ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಬರಬೇಕು ಸುಧಾದ ಮಂಗಳ ಪದ್ಯ. ಆದರೆ ಇಲ್ಲಿ ಜಗಜ್ಜನ್ಮಸ್ಥೇಮ ಪ್ರಲಯ ಅಂತ 3 ತಗೊಂಡ್ರಲ್ಲ ಟೀಕಾಕೃತ್ಪಾದರು, ಉಳಿದದ್ದು ಯಾಕೆ ಬಿಟ್ಟರು ಅಂತ ಒಂದು ಪ್ರಶ್ನೆ ಬರಬಹುದು. ಶ್ರೀಪಾದಂಗಳವರು ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಜಗಜ್ಜನ್ಮಸ್ಥೇಮ ಪ್ರಲಯ ಅನ್ನುವ ಶಬ್ದ ಇದೆಯಲ್ಲ, ಆ ಪ್ರಲಯ ಶಬ್ದಕ್ಕೆ ಸಂಹಾರ ನಾಶ ಅಂತ ಮಾತ್ರ ಅರ್ಥ ಅಲ್ಲ, ಲಯ ಅನ್ನೋ ಶಬ್ದ ಇದೆ ಅಲ್ಲಿ. ಲಯ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಲೀಂಗ್ ಶ್ಲೇಷಣೆ ಅಂತ ಧಾತು. ಲಯ ಸಂಶ್ಲೇಷ ವಾಚಸ್ಪತ್ಯ ಎಲ್ಲ ಕೋಶದಲ್ಲಿ ಬರೆದಿದ್ದಾರೆ. ಲಯ ಸಂಶ್ಲೇಷ, ಉಪಸರ್ಗ ಇದೆ. ಪ್ರಲಯ ಅಂದ್ರೇನು? ಪ್ರಕೃಷ್ಟವಾದ ಸಂಬಂಧ. ಒಂದು ನಾಶ ಅಂತ ಅರ್ಥ, ಅದು ಸಂಹಾರ. ಪ್ರಕೃಷ್ಟವಾದ ಸಂಬಂಧ ಅಂದರೆ ಏನು? ಸಂಬಂಧೇ ಪ್ರಕೃಷ್ಟತ್ವಂ ನಾಮ ಅಥವಾ ಪ್ರಕರ್ಷೋ ನಾಮ ಅನಾದಿತ್ವಂ, ಅನಾದಿ ಸಂಬಂಧ. ಅದ್ಯಾವುದು? ಲಿಂಗದೇಹದ ಸಂಬಂಧ ಅನಾದಿ ಸಂಬಂಧ, ಅದನ್ನೇ ಬಂಧ ಅಂತ ಕರೆಯೋದು.
ಲಿಂಗದೇಹದ ಸಂಬಂಧ. ಆದ್ದರಿಂದ ಪ್ರಲಯ ಅನ್ನೋ ಶಬ್ದದಿಂದ ಪ್ರಕೃಷ್ಟವಾದ ಸಂಬಂಧ ಅಂತಂದರೆ ಲಿಂಗದೇಹದ ಸಂಬಂಧ, ಅನಾದಿಯಾಗಿರ್ತಕ್ಕಂಥ ಸಂಸಾರ ಬಂಧ, ಅದು ಪ್ರಲಯ ಶಬ್ದದಿಂದ ಬಂತು. ಮೋಕ್ಷವೂ ಬಂತು. ಯಾಕೆ ಅಂದರೆ ಲಯ ಅಂದರೆ ಸಂಬಂಧ, ಬ್ರಹ್ಮಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷ, ಅದು ಪರಬ್ರಹ್ಮ ಪ್ರಾಪ್ತಿ ಅಂದರೆ ಅದು ಸಂಬಂಧವೇ, ಪರಬ್ರಹ್ಮನ ಸಂಬಂಧ. ಅದು ಮತ್ತೆ ನಾಶ ಆಗೋದಿಲ್ಲ, ಅದು ನಾಶ ಆಗದೇ ಇರತಕ್ಕಂಥ ಪ್ರಕೃಷ್ಟತ್ವ ಹೊಂದಿರುವ ಸಂಬಂಧ, ಅದು ಮೋಕ್ಷ. ಆದಿ ಇಲ್ಲದೆ ಇರತಕ್ಕಂಥ ಸಂಬಂಧ ಅಂದರೆ ಸಂಸಾರ ಬಂಧ. ಆದ್ದರಿಂದ ಪ್ರಲಯ ಅಂತಂದರೆ ಪ್ರಕೃಷ್ಟವಾದ ಲಯ, ಪ್ರಕೃಷ್ಟವಾದ ಸಂಬಂಧ. ಅದು ಲಿಂಗದೇಹದ ಸಂಬಂಧ, ಆದಿ ಇಲ್ಲದೆ ಇದ್ದದ್ದು. ಅಂತ ಇಲ್ಲದೆ ಇರತಕ್ಕಂಥ ಸಂಬಂಧ ಅಂದರೆ ಮೋಕ್ಷ. ಅಲ್ಲಿಗೆ ಬಂಧ ಮತ್ತು ಮೋಕ್ಷ ಎರಡೂ ಪ್ರಳಯ ಶಬ್ದದಿಂದ ಬಂತು. ಜ್ಞಾನ ಅಜ್ಞಾನಗಳು ಬರಬೇಕು. ಪ್ರಕೃಷ್ಟ ಲಯ ಅಂದರೆ ಬಂಧ, ಯಸ್ಮಾತ್ ಅಂತ ಮಾಡಿಬಿಟ್ರೆ, ಯಸ್ಮಾತ್ ಸಹ ಅಂತ ಮಾಡಿದರೆ ಅಜ್ಞಾನ, ಅಜ್ಞಾನದ ಮೂಲಕವಾಗಿರ್ತದೆ ಇದು ಸಂಸಾರ ಬಂಧ. ಆದ್ದರಿಂದ ಅಜ್ಞಾನ ಸಿಕ್ತು. ಪ್ರಕೃಷ್ಟ ಲಯ ಅಂದರೆ ಬ್ರಹ್ಮಪ್ರಾಪ್ತಿ ರೂಪ ಸಂಬಂಧ, ಯಸ್ಮಾತ್ ಅಂತ ಮಾಡಿದರೆ ಜ್ಞಾನ, ಜ್ಞಾನದಿಂದ ಮೋಕ್ಷ, ಅಜ್ಞಾನದಿಂದ ಸಂಸಾರ. ಆದ್ದರಿಂದ ಯಸ್ಮಾತ್ ಅಂತ ಬಹುರಿಹಿ ಸಮಾಸ ಮಾಡಿಬಿಟ್ರೆ ಜ್ಞಾನ ಅಜ್ಞಾನ ಬಂದೋಯ್ತು. ಪ್ರಕೃಷ್ಟಶ್ಚ ಸೌ ಲಯಶ್ಚ ಅಂತ ಕರ್ಮಧಾರೆ ಇಟ್ಟುಕೊಂಡ್ರೆ ಸಂಸಾರ ಬಂಧ ಮತ್ತು ಮೋಕ್ಷ ಬಂದೋಯ್ತು. ಸೃಷ್ಟಿ ಜಗಜ್ಜನ್ಮ ಸ್ಥೇಮ ಪ್ರಲಯ ಅಂತಂದರೆ ಸಂಹಾರ, ಬಂಧ, ಮೋಕ್ಷ, ಜ್ಞಾನ, ಅಜ್ಞಾನ 7 ಆಯಿತು. ಇನ್ನು ಒಂದು ನಿಯಮನ ಉಳಿತು. ರಚನಾ ಅಂತಂದರೆ ನಿಯಮನ, ರಚನಾ ಅಂತಂದರೆ ನಿಯಮನ ಅಂತ ಅರ್ಥ ಮಾಡಿ ಆವಾಗ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ, ಅದು ತಂತ್ರೇಣ ಇಟ್ಕೊಳ್ಬೇಕು. ಅಂದರೆ ಇನ್ನೊಂದು ಸಲ ಆವೃತ್ತಿ ಮಾಡಬೇಕು. ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಹ ಅಂತಂದರೆ 8 ಆಯಿತು. ಅವುಗಳ ರಚನಾಶೀಲ ವಪುಷೆ, ನಿರ್ಮಾಣ ಮಾಡತಕ್ಕಂಥ ಸ್ವಭಾವವುಳ್ಳ ದೇಹವುಳ್ಳವನು ಪರಮಾತ್ಮ ಅಂತ ಮಾಡಿದರೆ ಆವಾಗ ಎಲ್ಲವೂ ಬಂದೋಯಿತು. ಇದು ನೋಡಿ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಅಂತ ರಾಯರೇನು ಹೇಳಿದರು. ಈ ಪದದಲ್ಲಿ ಪ್ರಲಯ ಅನ್ನುವಂಥ ಪದದಲ್ಲಿ ಎಷ್ಟು ಅಭಿಪ್ರಾಯ ಇದೆ ಅಂತನ್ನೋದು ಸ್ವಾಮಿಗಳು ಬಿಡಿಸಿದ ಕ್ರಮ ಹೀಗೆ. ಇದು ಶ್ರೀಮನ್ಯಾಯಸುಧಾದ ವೈಶಿಷ್ಟ್ಯ. ಇವರ ಬಾಯಿಂದಲೇ ಕೇಳಬೇಕು, ಇವರ ಬಾಯಿಂದಲೇ ಕೇಳಬೇಕು. ಆ ರೀತಿಯಾಗಿ ಪ್ರತಿ ಅಕ್ಷರ ಪ್ರತಿ ಪದದಲ್ಲಿ ವೈಶಿಷ್ಟ್ಯವನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಒಂದು ಕೊನೆ ಶ್ಲೋಕ, ಯಸ್ಯತ್ರೀಣ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ಅಲ್ಲಿ ಭರ್ಗ ಅನ್ನೋ ಶಬ್ದ ಇದೆ. ಭರ್ಗ ಅನ್ನೋ ಶಬ್ದಕ್ಕೆ ಟೀಕಾಚಾರ್ಯ ವ್ಯಾಖ್ಯಾನ ಮಾಡ್ತಾ ಭೃಂಜ್ಭರಣೆ ಗಮಲಗತೌ ಈ 2 ಧಾತುಗಳ ಮೇಲೆ ಆಭ್ಯಾಂ ಅಸುನ್ ಪ್ರತ್ಯಯ, ಭೃಂಜ್ ಧಾತು ಗಮಧಾತುವಿಗೆ ಅಸುನ್ ಪ್ರತ್ಯಯ ಮಾಡಿದರೆ ಭರ್ಗ ಅಸುನ್ ಪ್ರತ್ಯಯ ಅಂತ ಬರೆದು ಭರಣ ಗಮನ ಕರ್ತೃ ಅಂತ ಅರ್ಥ ಬರೀತಾರೆ. ನಪುಂಸಕಲಿಂಗ ಪ್ರಯೋಗ ಮಾಡಿದ್ದಾರೆ, ಭರಣ ಗಮನ ಕರ್ತೃ. ಆ ಯಸ್ಯತ್ರೀಣ್ಯುದಿತಾನಿ ಶ್ಲೋಕದಲ್ಲಿ ಭರ್ಗ ಅನ್ನೋ ಶಬ್ದ ಬಂದಿದೆ. ಅದು ಸಕಾರಾಂತ ನಪುಂಸಕಲಿಂಗ ಶಬ್ದ, ಭರ್ಗಸ್ಯ ಶಬ್ದ ಅಂತ ಟೀಕಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಅವರ ವಾಕ್ಯ ಇರೋದಿಷ್ಟು: ಭೃಂಜ್ಭರಣೆ ಗಮಲಗತೌ ಆಭ್ಯಾಂ ಅಸುನ್ ಡಿಚ್ಚ, ಆಮೇಲೆ ಭರಣಗಮನ ಕರ್ತೃ. ಯಾವುದು? ವಾಯುದೇವರ ರೂಪ, ಅದು ಭರಣಗಮನ ಕರ್ತೃ. ಭರ್ಗ ಅಂದರೆ ಏನು? ಭರಣಗಮನ ಕರ್ತೃ ಅಂದರೆ ಯಾವದಾಯು ಬಿಭರ್ತಿ ಆಯುಷ್ಯ ಪರಿಸಮಾಪ್ತ ನಂತರಂ ಗಚ್ಚತಿ, ಇಷ್ಟೇನೆ. ಆಯುಷ್ಯ ಇರೋ ತನಕ ವಾಯುದೇವರು ಧರಿಸ್ತಾರೆ, ಆಮೇಲೆ ಗಚ್ಚತಿ. ಭರಣ ಗಮನ ಕರ್ತೃ. ಇದೇ ಭರ್ಗ ಶಬ್ದ ಜಿಜ್ಞಾಸಾಧಿಕರಣದಲ್ಲಿಯೂ ಬಂದಿದೆ. ಸಯೇವ ಭರ್ಗ ಶಬ್ದಾರ್ಥ ನಾರಾಯಣ ಪದೋದಿತ. ಅಲ್ಲಿ ಮಾತ್ರ ಟೀಕಾಚಾರ್ಯರು ಬರೀತಾರೆ ಸಯೇವ ಭರ್ಗ ಶಬ್ದಾರ್ಥ. ಏನು ಬರೆದ್ರು? ಭರಣ ಗಮನ ಯೋಗಾತ್, ಇಷ್ಟೆ. ಭರಣ ಗಮನ ಯೋಗಾತ್. ಭರಣಗಮನ ಕರ್ತೃ ಅಂತ ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡಲಿಲ್ಲ, ಯಾವ ಪ್ರತ್ಯಯ ಅಂತ ಹೇಳಲಿಲ್ಲ. ಭರಣಗಮನ ಯೋಗಾತ್. ಅವ್ರು ಹೇಳಿದರೂ ಅರ್ಥ ಉಂಟು, ಹೇಳದೇ ಇದ್ರೂ ಅರ್ಥ ಉಂಟು. ಭರಣಗಮನ ಯೋಗಾತ್ ಇಷ್ಟೇ ಹೇಳಿದರು, ಯಾವ ಪ್ರತ್ಯಯ ಅಂತ ಹೇಳಲಿಲ್ಲ. ಯಾಕೆ ಅಂದರೆ ಇಷ್ಟೇ ಯಾಕೆ ಬರೆದ್ರು? ಇಲ್ಲಿ ಅಸುನ್ ಪ್ರತ್ಯಯ ಅಂತ ಕೊನೆಯಲ್ಲಿ ಬರೆದ್ರು, ಅಸುನ್ ಪ್ರತ್ಯಯ ಅಂತ ಬರೆದ್ರು, ಭರಣಗಮನ ಕರ್ತೃ ಅಂತ ನಿರ್ದೇಶ ಮಾಡಿದರು. ಇದೇ ಅರ್ಥ ಅಲ್ಲಿ ಹೇಳಬಹುದಾಗಿತ್ತು ಜಿಜ್ಞಾಸಾಧಿಕರಣದಲ್ಲಿ. ಸಯೇವ ಭರ್ಗ ಶಬ್ದಾರ್ಥ ಭರಣಗಮನ ಯೋಗಾತ್ ಅಂದರೆ ಅದು ಅಕಾರಾಂತ ಭರ್ಗ ಶಬ್ದ, ಪುಲ್ಲಿಂಗ. ಅಕಾರಾಂತ ಪುಲ್ಲಿಂಗ ಭರ್ಗ ಶಬ್ದ.
ಕೊನೆಯಲ್ಲಿ ಬಂದಿರೋದು ಸಕಾರ ಅಂತ ನಪುಂಸಕಲಿಂಗ ಭರ್ಗಸ್ ಶಬ್ದ. ಆದ್ದರಿಂದ ಭರಣಗಮನ ಯೋಗ ಇಷ್ಟೇ. ಯಾವ ಪ್ರತ್ಯಯ? ಡಪ್ ಪ್ರತ್ಯಯ ಇಟ್ಕೋಬೇಕು. ಭರ್ಗ ಭರ್ಗವು ಭರ್ಗ. ಹಾಗಾದ್ರೆ ಅರ್ಥ ಏನು? ಸಯೇವ ಭರ್ಗ ಶಬ್ದ ಅದು ಗಾಯತ್ರಿ ಅರ್ಥ ಹೇಳುವ ಸಂದರ್ಭ. ಯಹ ದೇವ ಭರ್ಗ ತಸ್ಯ ದೇವಸ್ಯ ರೂಪಂ ವರೇಣ್ಯಂ ರೂಪಂ ಧೀಮಹಿ. ಯಹ ಭರ್ಗ ದೇವ ಅಂತ ಪುಲ್ಲಿಂಗ, ಅಕಾರ ಅಂತ ಪುಲ್ಲಿಂಗ ಶಬ್ದ. ಆದ್ದರಿಂದ ಪರಸ್ಪರ ವಿರೋಧ ಇಲ್ಲ. ಇಲ್ಲಿ ಸಯೇವ ಇಲ್ಲಿದ್ದ ಆಚಾರ್ಯ ಏನು ಹೇಳಬೇಕಾಗಿತ್ತು? ಸಯೇವ ಭರ್ಗ ಶಬ್ದಾರ್ಥ ಅಂತ ಅನ್ನಬೇಕು. ಆಚಾರ್ಯ ಹಾಗೆ ಹೇಳಿಲ್ಲ. ಸಯೇವ ಭರ್ಗ ಶಬ್ದಾರ್ಥ ಅಂತ ಹೇಳಿದ್ರಿಂದ ಅಕಾರ ಅಂತ ಪುಲ್ಲಿಂಗ ಶಬ್ದ. ಈ ರೀತಿ ಟೀಕಾಕೃತ್ಪಾದರ ವಾಕ್ಯ ಪ್ರಯೋಗ ಅಷ್ಟು ಗಂಭೀರವಾಗಿರ್ತಕ್ಕಂಥದ್ದು. ಚಿತ್ರೈ ಪದೈಶ್ಚ ಗಂಭೀರೈ. ಇನ್ನೊಂದು ನೋಡಿ, ಕೊನೆಯಲ್ಲಿ ಬರ್ತದೆ ನಮೋ ನಮೋ ಶೇಷ ವಿಶೇಷ ಪೂರ್ಣ ಗುಣೈಕಧಾಮ್ನೆ ಪುರುಷೋತ್ತಮಾಯ ಪುರುಷೋತ್ತಮಾಯ. ಆಮೇಲೆ ಭಕ್ತಾನುಕಂಪಾತ್ ಅತಿಶುದ್ಧ ಸಂವಿದ್ದಾತ್ರೆ ಅಂತ ಬರ್ತದೆ. ಭಕ್ತಾನುಕಂಪಾತ್ ಅತಿಶುದ್ಧ ಸಂವಿದ್ದಾತ್ರೆ. ಯಾರಾದರೂ ಇದನ್ನು ಕೇಳಿ ಯಾರು ಸರಿ, ಅದೇ ಆಚಾರ್ಯ ಮಾತು. ಭಕ್ತಾನುಕಂಪಾತ್, ಅನುಕಂಪಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ. ಘೃಣಾ ಕೃಪಾ ಅನುಕಂಪ ಅಂತ ಅದು ಆಕಾರ ಅಂತ ಸ್ತ್ರೀಲಿಂಗ. ಭಕ್ತಾನುಕಂಪಾತ್ ಅಂತ ಪ್ರಯೋಗ ಮಾಡ್ತಾರೆ ಮಧ್ವಾಚಾರ್ಯ. ಟೀಕಾಕೃತ್ಪಾದರು ಅರ್ಥ ಬರೆಯುವಾಗ ಅನುಕ್ರೋಶಾತ್ ಅಂತ ಬರೆದಿದ್ದಾರೆ. ಅನುಕ್ರೋಶಾತ್ ಇದಕ್ಕೆ ವ್ಯಾಖ್ಯಾನಕಾರರು ಬಹುಶಃ ಕಂಬಾಲು ರಾಮಚಂದ್ರ ತೀರ್ಥರು ಅಂತ ಕಾಣ್ತದೆ ಬರೆದಿದ್ದಾರೆ. ಇದು ಭಕ್ತಾನುಕಂಪಾತ್ ಅಂತ ಪುಲ್ಲಿಂಗ ಆಗೋದಿಲ್ಲ. ಶ್ರೀಮದಾಚಾರ್ಯರು ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದು ಅಕಾರ ಅಂತ ಪುಲ್ಲಿಂಗ ಶಬ್ದ ಅಂತ ತಿಳ್ಕೋಬೇಡಿ. ಭಕ್ತಾನುಕಂಪಯ ಅತತೀತಿ ಭಕ್ತಾನುಕಂಪಾತ್. ಅತತಿ ಅಂತ ಧಾತು. ಅತ ಸಾತತ್ಯಗಮನೆ. ಅನುಕಂಪಯ ಅತತೀತಿ ಅನುಕಂಪಾತ್. ಆಮೇಲೆ ಅನುಕಂಪಾತ್ ಚಾಸೌ ಮುಂದೆ ಶುದ್ಧ ಸಂವಿದ್ದಾತ, ಹೀಗೆ ಅರ್ಥ ಮಾಡಬೇಕು. ಅನುಕ್ರೋಶಾತ್ ಅಂತ ಮಾಡಿದ್ದಾರಲ್ಲ ಅಂದರೆ ಟೀಕಾಕೃತ್ಪಾದರ ಮಾತಿಗೂ ಕೂಡ ಅನುಕ್ರೋಶೇನ ಅತತೀತಿ ಅನುಕ್ರೋಶಾತ್ ಅಂತ ಅತಸಾತತ್ಯ ಗಮನೆ ಧಾತುವಿನ ಶತ್ರುಪ್ರತ್ಯಯ ಅಂತ ಶಬ್ದ ಅದು. ಹೇಗೆ ಅರ್ಥ ಮಾಡ್ಕೊಳ್ತಾರೆ ಟಿಪ್ಪಣಿಕಾರರು. ಇನ್ನೊಂದು ಉಂಟು, ಮನಸಾಚಾನ್ಯದಾಕಾಂಕ್ಷಾತ್ ಅಂತ ಆಚಾರ್ಯ ಪ್ರಯೋಗ ಉಂಟು. ಆಕಾಂಕ್ಷಾತ್ ಅಂತ ಅದು ಪುಲ್ಲಿಂಗನೂ ಹೇಳಬಹುದು ಅಂತ ಒಂದು ಸಮಾಧಾನನೂ ಉಂಟು. ಆದರೆ ಟೀಕಾಕೃತ್ಪಾದರ ಅಭಿಪ್ರಾಯ ಎಷ್ಟು ಗಂಭೀರವಾಗಿದೆ. ಅನುಕಂಪಾತ್ ಅಂತ ಆಚಾರ್ಯರು, ಅನುಕ್ರೋಶಾತ್ ಅಂತ ಇವರು, ಅತತೀತಿ ಶೋಕಾತ್ ಶೋಕೇನ ಅತತೀತಿ ಶೋಕಾತ್. ಶೋಕಾತ್ ಶೂದ್ರೇತಿ ಮುನಿನೋದಿತಃ ಅನ್ನುವಲ್ಲಿ ಹಾಗರ್ಥ ಬರೀತಾರೆ ಶೋಕಾತ್ ಅನ್ನೋದಕ್ಕೆ. ಹೀಗೆ ಸುಧಾದ ವೈಶಿಷ್ಟ್ಯ ಇದು. ಇದನ್ನೆಲ್ಲ ನಾವು ಶ್ರೀಪಾದಂಗಳವರ ಮಂಗಳದಲ್ಲಿ ನಾವು ನೋಡಬಹುದು, ಅದನ್ನು ಕೇಳಬಹುದು. ಅಂಥ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಆಮೂಲಾಗ್ರ ಸುಧಾ ಮುಖೋದ್ಗತ ಮಾಡಿಕೊಂಡಿದ್ದಾರೆ. ನಿರಂತರ ಸುಧಾ ಅಧ್ಯಯನ. ಒಂದು ಶ್ಲೋಕ ತಮಾಷೆ ಇದೆ ಇದು. ಪುಷ್ಪೇಶು ಭೃಂಗಾಃ ಶಿಖರೇ ವಿಹಂಗಾಃ ಮೂಲೆ ಭುಜಂಗಾಃ ವಿಟಪೆ ಪ್ಲವಂಗಾಃ ಲೋಕೆ ಶ್ರಯಂತೆ ಕಿಲ ಚಂದನದ್ರುಂ ಸುಧಾತು ಸತ್ಯಾತ್ಮತರುಂ ಸಮಗ್ರಂ. ಇನ್ನೊಂದು ಸಲ ಹೇಳ್ತೇನೆ, ಇದರ ಅರ್ಥ ಹೇಳ್ತೇನೆ. ಸಾಧಾರಣವಾಗಿ ಮರಗಳಲ್ಲಿ ಬೇಕಾದಷ್ಟು ಇರ್ತದೆ, ಎಲ್ಲ ಅವ್ಯಾಪ್ಯ ವೃತ್ತಿನೇ. ಸುಮ್ಮನೆ ತಾರ್ಕಿಕ ಭಾಷೆಯಲ್ಲಿ ಹೇಳ್ತಿದ್ದೇನೆ, ಅವ್ಯಾಪ್ಯ ವೃತ್ತಿ. ಪುಷ್ಪೇಶು ಭೃಂಗಾಹ, ಒಂದು ಗಂಧದ ಮರ ಇದೆ ಅಂದರೆ ದುಂಬಿಗಳು ಬಂದು ಕೂಡ್ತವೆ. ಎಲ್ಲಿ ಕೂಡ್ತವೆ? ಪುಷ್ಪೇಶು ಭೃಂಗಾಹ, ಹೂವಿನಲ್ಲಿ ಕೂಡ್ತವೆ. ಪಕ್ಷಿಗಳು ಬರ್ತವೆ. ಶಿಖರೇ ವಿಹಂಗಾಹ, ಮೇಲ್ಗಡೆ ಹೋಗಿ ಪಕ್ಷಿಗಳು ಕೂಡ್ತವೆ. ಗಂಧದ ಮರ ಆದ್ದರಿಂದ ಹಾವು ಬರ್ತದೆ. ಮೂಲೆ ಭುಜಂಗಾಹ, ಕೋತಿಗಳು ಬರ್ತವೆ. ವಿಟಪೆ ಪ್ಲವಂಗಾಹ, ಗೆಲ್ಲಿಂದ ಗೆಲ್ಲಿಗೆ ಹಾರಾಡ್ತಿರ್ತವೆ. ಲೋಕೇಶ್ರಯಂತೆ ಕೆಲ ಚಂದನದ್ರುಂ, ಆದರೆ ಸುಧಾತು ಸತ್ಯಾತ್ಮತರುಂ ಸಮಗ್ರಂ. ಆದರೆ ಈ ವೃಕ್ಷದಲ್ಲಿ ಸುಧಾ ಗ್ರಂಥ ಅವ್ಯಾಪ್ಯ ವೃತ್ತಿ ಅಲ್ಲ, ವ್ಯಾಪ್ಯ ವೃತ್ತಿ. ಸಮಗ್ರ ರಕ್ತದ ಕಣಕಣಗಳಲ್ಲಿ ಸುಧಾ ಗ್ರಂಥ ಸೇರಿದೆ ಅಂತ ನಮಗನಿಸ್ತದೆ.
ಬರೇ ಸುಧಾ ಗ್ರಂಥದ ಪಾಠ ಮಾತ್ರ ಅಲ್ಲ, ಸುಧಾ ಗ್ರಂಥದ ಪಾಂಡಿತ್ಯ ಮಾತ್ರ ಅಲ್ಲ. ಎಷ್ಟೋ ಕಡೆ ಪಾಂಡಿತ್ಯ ಇರ್ತದೆ, ಬೇರೆ ಗುಣಗಳು ಇರೋದಿಲ್ಲ, ಬೇರೆ ಗುಣಗಳು ಇರೋದಿಲ್ಲ. ಆದರೆ ಶ್ರೀಪಾದಂಗಳವರಲ್ಲಿ ಹಾಗಲ್ಲ. ಧರ್ಮೇ ನಿಷ್ಠುರತ, ಧರ್ಮದಲ್ಲಿ ಭಾರಿ ನಿಷ್ಠುರರಿವರು. ಬೇರೆಯವ್ರ ಹತ್ರ, ಪಂಡಿತರ ಹತ್ರ ಎಲ್ಲ ಬಹಳ ಸೌಜನ್ಯದಿಂದ ಬರ್ತಾರೆ. ಧರ್ಮದ ವಿಷಯ ಬಂದರೆ ಕಾಂಪ್ರಮೈಸ್ ಇಲ್ಲ. ಧರ್ಮೇ ನಿಷ್ಠುರತ, ನಯೇ ನಿಪುಣತ, ಶಾಸ್ತ್ರಾರ್ಥ ಸಂದಕ್ಷತ, ತರ್ಕೇ ಕರ್ಕಶತ, ಧಿಯಾನ್ ನ ಜಡತ, ಸತ್ಕರ್ಮಸು ವ್ಯಗ್ರತ, ಚಾರಿತ್ರೇ ಶುಚಿತ, ಸದಾ ವಿನಯಿತ, ವಿಜ್ಞೇ ಜನೇ ನಮ್ರತ, ಯತ್ರಾಸ್ತೆ ಸತು ಸತ್ಯ ಚಿತ್ತ ಯತಿರಾಟ್ ಜಿಯಾತ್ ಸುಧಾ ಮಂಗಲೇ. ಸುಧಾ ಗ್ರಂಥ ಇವರಲ್ಲಿ ವ್ಯಾಪ್ಯವೃತ್ತಿ ಅವ್ಯಾಪ್ಯವೃತ್ತಿ ಅಲ್ಲ ಅಂತ ಹೇಳಿದ್ನಲ್ಲ. ನಜಾತು ವಜ್ರಂ ವಿಜಹಾತಿ ತೇಜಃ, ನಾರಾಯಣೋ ನೈವ ಜಹಾತಿ ಲಕ್ಷ್ಮೀಂ, ವಾಯುರ್ನಜಾತು ಪ್ರಜಹಾತಿ ವಿಷ್ಣುಂ, ಸತ್ಯಾತ್ಮತೀರ್ಥೋ ನಜಹಾತಿ ವೈಸುಧಾಂ. ವಜ್ರ ಎಂದೂ ತೇಜಸ್ಸನ್ನು ಬಿಟ್ಟಿರೋದಿಲ್ಲ. ವಜ್ರದಲ್ಲಿ ಬೆಳಕಿದೆ, ತೇಜಸ್ಸಿದೆ ಅಂತ ಯಾರೂ ಪ್ರೂವ್ ಮಾಡಬೇಕಾಗಿಲ್ಲ, ಎಂದು ಬಿಟ್ಟಿರೋದಿಲ್ಲ. ಅದು ನಾರಾಯಣ ಲಕ್ಷ್ಮಿಯನ್ನು ಬಿಟ್ಟಿರೋದಿಲ್ಲ, ವಾಯುದೇವರು ವಿಷ್ಣುವನ್ನು ಬಿಟ್ಟಿರೋದಿಲ್ಲ, ಸತ್ಯಾತ್ಮತೀರ್ಥರು ಸುಧಾವನ್ನು ಬಿಟ್ಟಿರೋದಿಲ್ಲ. ಅಬುಧೈರ್ಜನೈರ್ದುರವಬೋಧ ಸುಧಾಂ, ಅಬುಧೈರ್ಜನೈರ್ದುರವಬೋಧ ಸುಧಾಂ, ಅವಬುದ್ಧ್ಯ ಸಮ್ಯಗ್ ಅವಬೋಧಿತವಾನ್. ಅಬುಧೈರ್ಜನೈರ್ದುರವಬೋಧ ಸುಧಾಂ, ಅಬುಧರಿಗೆ ಸುಧಾ ಗೊತ್ತಾಗೋದಿಲ್ಲ. ಅಂಥದ್ದನ್ನು ಅವಬುದ್ಧ್ಯ ಸಮ್ಯಗ್ ಅವಬೋಧಿತವಾನ್, ತಾವು ತಿಳ್ಕೊಂಡು ಬೇರೆಯವರಿಗೂ ಬೋಧಿಸಿದರು. ವಿವಿಧಾನ್ ವಟೂನ ಪಿಪಟೂನ ಕರೋತ್, ಸಸುಧಾ ನಿಧಿರ್ಜಯತಿ ಸತ್ಯಯತಿ. ವಟುಗಳನ್ನು ಪಟುಗಳನ್ನಾಗಿ ಮಾಡಿದರು. ಸುಧಾ ಗ್ರಂಥದಲ್ಲಿ ಸಣ್ಣ ಸಣ್ಣ ವಯಸ್ಸಿನವರನ್ನು ಇಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಇವರ ಕಾಲದಲ್ಲಿ ಇಂಥ ಮಹನೀಯರನ್ನು ಜಗತ್ತಿಗೆ ಕೊಟ್ಟಂಥವರು ಸತ್ಯ ಪ್ರಮೋದ ತೀರ್ಥರು. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತಿರ್ತದೆ, ಛಾತ್ರೇಣ ಇದು ಉಪಾಧ್ಯಾಯ ಮದ್ರಾಕ್ಷೀತ್ ಅಂತ. ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷೀತ್ ಅನ್ನೋ ಹಾಗೆ ಸತ್ಯಾತ್ಮ ತೀರ್ಥರನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕು, ಸತ್ಯ ಪ್ರಮೋದ ತೀರ್ಥರು ಎಂಥವರು ಅಂತ ಗೊತ್ತಾಗಿಬಿಡ್ತದೆ, ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದರೂ ಅವರ ಸ್ಮರಣೆ ಬರಬೇಕು ಅಂತಂದರೆ ಸುಧಾ ಓದುವಾಗೆಲ್ಲ ಸಾಧಾರಣ ಸ್ಮರಣೆ ಬರ್ತದೆ. ಸತ್ಯಪ್ರಮೋದರ ಸ್ಮರಣೆ ಹೇಗೆ ಬರ್ತದೆ ಅಂತಂದರೆ, ಅವರೊಂದು ಶ್ಲೋಕ ಹೇಳ್ತಿದ್ರು, ಆಗಾಗ್ಗೆ ನನಗೆ ಅದು ಕಿವಿಯಲ್ಲಿ ಕೇಳಿದ ಹಾಗೆ ಆಗ್ತಾ ಇರ್ತದೆ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷಮಂತೆ ವಿಮತಯಃ ತಮುಪಾಸೆ ಶ್ರಿಯಃಪತಿಂ. ಆ ಧ್ವನಿಯಲ್ಲಿ ಯಾರಿಗೂ ಇವತ್ತಿನವರೆಗೆ ಹೇಳಲಿಕ್ಕೆ ಬಂದಿಲ್ಲ ಇದು ಈ ಶ್ಲೋಕ. ಎಂಥ ಮಿಮಿಕ್ರಿ ಮಾಡೋರು ಇರ್ಬೋದು, ಅನುಕರಣೆ ಮಾಡೋರು ಇರ್ಬೋದು. ಆದರೆ ಆ ಗಾಂಭೀರ್ಯ, ಆ ಮಂಗಳ ಶ್ಲೋಕ ಹೇಳುವಾಗಿದ್ದ ಗಾಂಭೀರ್ಯ ಇದುವರೆಗೂ ನಾನು ನೋಡಿಲ್ಲ. ಬೇಕಾದಷ್ಟು ಜನ ಹೇಳ್ತಾರೆ. ಅಂಥ ಗಂಭೀರವಾದ ಧ್ವನಿಯಿಂದ ಆ ಶ್ಲೋಕ ಹೇಳಿ ಉಪನ್ಯಾಸ ಶುರು ಮಾಡಿದರೆ ನಿಶ್ಶಬ್ದ ಆಗಬೇಕು. ಆ ಮಂಗಳ ಶ್ಲೋಕ ಹೇಳೋದ್ರೊಳಗೆ ನಿಶ್ಶಬ್ದ ಆಗಬೇಕು. ಅಂಥ ಉಪನ್ಯಾಸ, ಅನೇಕ ಅರ್ಥಗಳನ್ನು ಹೇಳೋದು ಎಲ್ಲ ಮುಖೋದ್ಗತ. ಏನು ನಮಗೆ ಪುಸ್ತಕ ಇಲ್ದಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಾರಸ್ಯ, ಮಂಗಳ ಶ್ಲೋಕ ಹೇಳಬೇಕಾದ್ರೂ ಎಲ್ಲಿ ತಪ್ತದೋ ಅಂತ ಬರ್ಕೊಂಡೇ ಬಂದಿರ್ತೀವಿ. ಅವರು ಪುಸ್ತಕ ಇಲ್ಲದೇನೆ ತೆಕ್ತ ಸುಧಾಹ ಅಂತಾರೆ. ತೆಕ್ತ ವೇದಾಹ ಇದ್ದಂಗೆ ತೆಕ್ತ ಸುಧಾಹ. ಸುಧಾ ಪುಸ್ತಕ ಬಿಟ್ಟವರು ಅಂತ ಅರ್ಥ ಅಷ್ಟೇ, ತೆಕ್ತ ಸುಧಾ ಬಿಟ್ಟವರಲ್ಲ, ಸುಧಾ ಪುಸ್ತಕ ಬಿಟ್ಟಂಥವ್ರು. ಅನ್ಯೇಪಿ ವಿದ್ಯಂತೆ ತೆಕ್ತ ಸುಧಾಹ ತೆಕ್ತ ಸಂಧ್ಯಾವಂದನಾಹ ಪರಂತು ತೆಕ್ತ ಸಂಧ್ಯಾವಂದನ ಪುಸ್ತಕಾಹ ಭವೇಯು. ಸಂಧ್ಯಾವಂದನ ಪುಸ್ತಕ ಬಿಡಬೇಕು. ಅವರು ತೆಕ್ತ ಸುಧಾಹ ಅಂದರೆ ಸುಧಾ ಪುಸ್ತಕ ಬಿಟ್ಟು ಅದು ಹೇಗೆ ಅಷ್ಟಷ್ಟು ಅರ್ಥ ಹೇಳಿದರು, ಒಂದಾದ ಮೇಲೆ ಒಂದು. ಅದು ಹೇಗೆ ನೆನಪಿನ ಶಕ್ತಿ. ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಹೇಳಿದ್ದಾರಲ್ಲ,
ಅಶೇಷಾಣಾಂ ಆಮ್ನಾಯಾನಾಂ ಸ್ಮೃತಿ ಯಸ್ಯ ಸಹ ಅಶೇಷಾಮ್ನಾಯ ಸ್ಮೃತಿ ಸತ್ಯಪ್ರಮೋದ ತೀರ್ಥಃ. ಅಶೇಷಾಮ್ನಾಯ ಸ್ಮೃತಿ ಅಂದರೆ ಸತ್ಯಪ್ರಮೋದ ತೀರ್ಥರು. ಅಶೇಷಾಮ್ನಾಯ ಸ್ಮೃತಿ ಹೃದಯೇ ಯಸ್ಯ ಸಹ ಅಶೇಷಾಮ್ನಾಯ ಸ್ಮೃತಿ ಹೃದಯ, ಇವರು ಸತ್ಯಾತ್ಮ ತೀರ್ಥರು. ಇವರಲ್ಲಿ ದೀಪ್ತಾಯ ಹರಯೇ, ಹರಿದೀಪ್ತನಾಗಿದ್ದಾನೆ. ಯಾಕೆಂದರೆ ಸತ್ಯಪ್ರಮೋದ ತೀರ್ಥರು ಹೃದಯದಲ್ಲಿದ್ದಾರೆ. ಹೀಗೆ ವಿಶೇಷವಾಗಿ ಅವರ ಪ್ರವಚನ ಪಾಂಡಿತ್ಯ, ಅದರ ಜೊತೆಗೆ ಇನ್ನೊಂದು 2 ಘಟನೆ ಹೇಳಿ ಮುಗಿಸ್ತೇನೆ. ನಮ್ಮ ರಾಯಚೂರು ಕಡೆ ಚೀಕಲ್ಪರ್ವಿ ಅಂತ ಒಂದು ಊರಿದೆ. ಆ ಚೀಕಲ್ಪರ್ವಿಯಲ್ಲಿ ಹೋದಾಗೆಲ್ಲ ಪ್ರತಿ ಸಲ ನಾನು ಹೋಗ್ತಿರ್ತೀನಿ. ವಿಜಯದಾಸರ ಕಟ್ಟೆ ಇದೆ, ವಿಜಯದಾಸರ ಸ್ಥಳ, ಶ್ರೀಪಾದರಾಜರು ಪ್ರತಿಷ್ಠೆ ಮಾಡಿದ ನರಸಿಂಹದೇವರು. ಅಲ್ಲಿ ಹೋದಾಗೆಲ್ಲ ಸತ್ಯಪ್ರಮೋದರ ಸ್ಮರಣೆ ಮಾಡ್ತಾರೆ. ಒಂದು ಸಲ ಸತ್ಯಪ್ರಮೋದರು ಚೀಕಲ್ಪರ್ವಿಗೆ ಹೋಗಿದ್ದರಂತೆ. ಅಲ್ಲಿ ಆ ಭಕ್ತರೆಲ್ಲ ಸೇರಿ ತಮ್ಮಂಥವರು ಇಲ್ಲಿ ಚಾತುರ್ಮಾಸ್ಯಕ್ಕೆ ಕೂತ್ರೆ ನಾವೆಲ್ಲ ಧನ್ಯರಾಗ್ತೀವಿ ಅಂತ ಊರಿನವರೆಲ್ಲ ಸತ್ಯಪ್ರಮೋದರನ್ನು ಚೀಕಲ್ಪರ್ವಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೇಳಿದ್ರಂತೆ. ಅಲ್ಲಿ ಏನೇನೂ ಇಲ್ಲ ಅಂದರೆ ಏನೂ ಇಲ್ಲ, ಅಂಥ ಕುಗ್ರಾಮ. ನರಸಿಂಹದೇವರಿದ್ದಾರೆ. ಆದರೆ ಇವರು ಎಲ್ಲೋ ಬೇರೆ ಕಡೆ ಒಪ್ಕೊಂಡಿದ್ದರಂತೆ. ಇಲ್ಲಪ್ಪ, ಎಲ್ಲ ಆಗ್ರಹ ಮಾಡಿ ಕರೆದಿದ್ದಾರೆ, ಆದ್ದರಿಂದ ಈ ಸಲ ಅಂತೂ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಎಲ್ಲ ನಿರಾಶೆ ಆಯಿತು. ಸ್ನಾನಕ್ಕೆ ಹೋದ್ರಂತೆ. ಅಲ್ಲೇ ತುಂಗಭದ್ರಾ ನದಿ, ಆ ಕಟ್ಟೆ ಪಕ್ಕದಲ್ಲೇ ತುಂಗಭದ್ರಾ ನದಿ. ಸ್ನಾನಕ್ಕೆ ಹೋದರೆ ಆ ಶಿಷ್ಯ ದಂಡ ಕೊಡುವಾಗ ಏನು ಮಾಡಿದ್ನೋ ಏನೋ, ಆ ದಂಡ ಹೋಗಿಬಿಡ್ತಂತೆ. ದಂಡ ಪ್ರವಾಹದಲ್ಲಿ ಕೊಚ್ಚೋಯ್ತು. ಏನು ಹುಡುಕಿದ್ರು, ಎಷ್ಟು ಹುಡುಕಿದ್ದಾರೆ, ಸಾರಿಸಿದ್ದಾರೆ, ನೆಲ ಇಲ್ಲ, ದಂಡ ಸಿಗಲಿಲ್ಲ. ಹುಡುಕಿ 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 ಏನು ಮಾಡಿದರು, ದಂಡ ಸಿಗಲಿಲ್ಲ. ಬಂದು ಉಪವಾಸ ಕೂತರು. ದಂಡ ಇಲ್ಲ ಅಂದರೆ ಉಪವಾಸ ಕೂಡಬೇಕು. ಉಪವಾಸ ಕೂತರಂತೆ. ಆಮೇಲೆ ದೇವರಲ್ಲಿ, ನರಸಿಂಹದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರಂತೆ. ಯಾವ ಊರಿನವ್ರು ಕರೆದಿದ್ದಾರೆ ಅವ್ರಿಗೆ ಕೈ ಕೊಟ್ಟು ನಾನು ಇಲ್ಲಿ ಚಾತುರ್ಮಾಸ್ಯಕ್ಕೆ ಕೊಡ್ತೀನಿ, ನನಗೆ ದಂಡ ಕೊಡು ಅಂತ ಕೇಳಿದ್ರಂತೆ. ನೀನು ದಂಡ ಕೊಟ್ಟರೆ ಅವ್ರಿಗೆ ಕೈ ಕೊಡ್ತೀನಿ. ಆಯಿತು. ಮರುದಿವಸ ಆಮೇಲೆ ಯಾರೋ ಒಬ್ಬ ಎಷ್ಟೋ ದೂರದಲ್ಲಿ ಸ್ನಾನಕ್ಕೆ ಅಂತ ಹೋದರೆ ಅಲ್ಲಿ ದಂಡ ಸಿಕ್ತಂತವನಿಗೆ. ದಂಡ ತಂದು ಕೊಟ್ಟರು. ಆಮೇಲೆ ಚೀಕಲ್ಪರ್ವಿಯಲ್ಲಿ ಚಾತುರ್ಮಾಸ್ಯ ಮಾಡಿದರಂತೆ ಸ್ವಾಮಿಗಳು. ನರಸಿಂಹದೇವರು ಸತ್ಯಪ್ರಮೋದರನ್ನ ಎಷ್ಟು ಚಮತ್ಕಾರದಿಂದ ಆಕರ್ಷಣೆ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಇದು ನರಸಿಂಹದೇವರಿಗೆ ಅವರ ಮೇಲೆ ಇದ್ದಂಥ ಕೃಪಾ ಕಟಾಕ್ಷ ಅಂಥದ್ದು. ನರಸಿಂಹದೇವರು ಅಲ್ಲಿ ಶ್ರೀಪಾದರಾಜರ ಪ್ರತಿಷ್ಠಿತ ನರಸಿಂಹದೇವರು, ಸತ್ಯಪ್ರಮೋದರು ಇಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡ್ಲಿ ಅಂತ ನರಸಿಂಹದೇವರ ಸಂಕಲ್ಪ ಇತ್ತು. ಅದಕ್ಕೋಸ್ಕರ ಆ ರೀತಿ ದಂಡನೇ ಹಿಡ್ಕೊಂಡ್ಬಿಟ್ರು. ಇನ್ನು ಕೂಡಲೇಬೇಕಲ್ಲ, ಆ ರೀತಿ ದಂಡ ತಗೊಂಡು ಕೂಡಿಸ್ಕೊಂಡ್ರು ನರಸಿಂಹದೇವರು. ಇಂಥ ಮಹಾನುಭಾವರವರು, ಅಂಥ ವ್ಯಕ್ತಿತ್ವ, ದೇವರಿಗೆ ಅಷ್ಟು ಪ್ರಿಯರಾದವರು. ಅದೇ ರಾಯಚೂರು ಕಡೆ ಇನ್ನೊಂದು ಘಟನೆ ಹೇಳ್ತೀನಿ, ಬಹಳ ತಮಾಷೆಯಾಗಿದೆ. ಅದನ್ನು ನೆನೆಸ್ಕೋತಾ ಇರ್ತೀವಿ ನಾವು ಆಗಾಗ್ಗೆ. ಒಬ್ಬರು ಹೇಳಿದ್ದು ನನಗೆ, ನೀರಿನವರು ಅಂತ ಇರ್ತಾರೆ ಸ್ವಾಮಿಗಳು ಅಂತಂದಮೇಲೆ ಬಿಸಿನೀರು ಕಾಯಿಸಿ ಹಾಕಲಿಕ್ಕೆ ನೀರಿನವರು ಅಂತ ಇರ್ತಾರೆ. ನಮ್ಮ ಪೂರ್ವಾಶ್ರಮದ ಕಕ್ಕಂದರೆ ಬಹಳ ವರ್ಷ ಅವರಿಗೆ ನೀರು ಹಾಕ್ತಾ ಇದ್ದರು. ಇವರು ರಾಮಾಚಾರು ಅಂತಿದ್ರು, ಮಡಿ ರಾಮಾಚಾರು ಅಂತ ಅವ್ರ ಹೆಸರು. ಈಗಿಲ್ಲ, ಹೋದರು ಅವರು. ಅವರದ್ದಲ್ಲ, ಅವ್ರ ಹಿಂದಿನವ್ರು ಯಾರ್ದೋ ಇದ್ದದ್ದು. ಅವರು ಹೇಳ್ತಾ ಇದ್ದರು, ಒಂದು ಗ್ರಾಮಕ್ಕೆ ಹೋಗಿದ್ದಾರಂತೆ. ಅವ್ರು ಹೋಗದೇ ಇದ್ದ ಗ್ರಾಮ ಇಲ್ಲ, ಗ್ರಾಮಗಳಿಗೆ ಹೋಗಿದ್ದಾರೆ ಕ್ರಾಂತಿ ಮಾಡಬೇಕು. ಇವತ್ತು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಕೂಡ ಗ್ರಾಮಗಳಿಗೆ ಹೋಗಿ ಅಷ್ಟು ಕ್ರಾಂತಿ ಮಾಡಿದ್ದರಿಂದ ಸ್ವಲ್ಪ ಆದರೂ ಕೂಡ ಮಾಧ್ವ ಪ್ರಜ್ಞೆ ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಉಳಿದಿದೆ. ನಾವು ನೀರಾ ನರಸಿಂಗಪುರ ಅಂತ ಒಂದು ಕಡೆ ಹೋಗಿದ್ವಿ. ನೀರಾ ನರಸಿಂಗಪುರ ಅಂತ, ಅಲ್ಲಿ ನರಸಿಂಹದೇವರು, ರಾಯರ ವೃಂದಾವನನೂ ಒಂದಿದೆ. ಮಹಾರಾಷ್ಟ್ರ ಸೊಲ್ಲಾಪುರದ ಕಡೆ ಬರ್ತದೆ ನೀರಾ ನರಸಿಂಗಪುರ ಅಂತ. ಅಲ್ಲಿ ಹೋದರೆ ನಾವು ಅಕ್ಷತೆ ಅಂಗಾರಕ ಹಚ್ಕೊಂಡು ಹೋದದ್ದನ್ನು ನೋಡಿ ಅಲ್ಲಿ ಜನರು ಬಂದರು. ನಮಗೆ ಮರಾಠಿ ಬರೋದಿಲ್ಲ, ಅವರು ಮರಾಠಿಯವರು. ಅವರು ಜನಿವಾರ ತೆಗೆದು ಹಿಂಗೆ ತೋರಿಸಿ, ಕೈ ತೋರಿಸಿ ಮುದ್ರೆ, ನಮಗೆ ಸತ್ಯಾತ್ಮ ತೀರ್ಥರು ದೀಕ್ಷೆ ಕೊಟ್ಟಿದ್ದಾರೆ, ನಾವು ಸತ್ಯಾತ್ಮ ತೀರ್ಥರ ಶಿಷ್ಯರು, 200 ಮನೆ ಇದೆ ನಮ್ಮದು ಅಂತ ಹೇಳಿದರು. ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲದ ನೀರಾ ನರಸಿಂಗಪುರ್ನಲ್ಲಿ 200 ಜನರಿಗೆ ನೀವು ಮಾಧ್ವರು ಯಾವ ರೀತಿ ಇರಬೇಕು ಅಂತ ಅನ್ನೋದು ದೀಕ್ಷೆ ಕೊಟ್ಟು ಅವರು ತಾವು ಮಾಧ್ವರು ಅನ್ನೋ ಹೆಮ್ಮೆ ಪಡ್ತಾ ಇದ್ದಾರೆ. ಅಕ್ಷತೆ ಅಂಗಾರ ಕಂಡವ್ರನ್ನ ಮನೆ ಕರೀತಾರೆ. ಅಂಥ ದೀಕ್ಷೆ ನೀರಾ ನರಸಿಂಗಪುರ್ನಲ್ಲಿ ಇದು ನಡೆದು. ಇದು ಒಂದು ನಿದರ್ಶನ. ಇದರಂತೆ ಎಷ್ಟು ಕಡೆ ಮಾಡಿದ್ದಾರೋ ಏನೋ ಶ್ರೀಪಾದಂಗಳವರು. ಗುಟ್ಕಾ ಯಜ್ಞ ಅದೆಲ್ಲ ಪ್ರಸಿದ್ಧಿ, ನಿಮಗೆಲ್ಲ ಗೊತ್ತೇ ಇದೆ. ಅಂಥ ಯಜ್ಞಗಳನ್ನು ಮಾಡಿ ಬೆಂಗಳೂರಿನಲ್ಲಿ ಒಂದು ಮನೆ ಹಿಡಿದು ಆ ಮನೆಯಲ್ಲಿ ಒಬ್ಬ ಮಡಿ ಅಡಿಗೆಯವ್ರನ್ನ ಇಟ್ಟು ಸಾಫ್ಟ್ವೇರ್ ಇಂಜಿನಿಯರಿಗೆ ಮಧ್ಯಾಹ್ನದ ಹೊತ್ತು ಆ ಆಫೀಸಿನ ಹತ್ತಿರದಲ್ಲಿ ಮನೆ ಮಾಡಿ ಅಲ್ಲಿ ಬಂದು ಅವರು ಊಟ ಮಾಡಿ ಹೋಗಬೇಕು. ಕಂಡಲ್ಲಿ ತಿನ್ನಬಾರ್ದು, ಈ ವ್ಯವಸ್ಥೆ ಮಾಡಿದ್ದಾರೆ. ಕಂಡಲ್ಲಿ ತಿನ್ನಕೂಡ್ದು.
ನಿಮಗೆ ಮಧ್ಯಾಹ್ನಕ್ಕೆ ಬೇಕಲ್ಲ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಮಡಿ ಅಡಿಗೆಯವರನ್ನು ಇಟ್ಟು ಇಂಥ ರೀತಿ ಆಚಾರದ ಬಗ್ಗೆ ಬಹಳ ವಿಶೇಷವಾದ ಕಾಳಜಿ. ಅದೇ ರೀತಿ ಸತ್ಯಪ್ರಮೋದರು ಒಂದು ಗ್ರಾಮಕ್ಕೆ ಹೋಗಿದ್ದಾರೆ, ಅಲ್ಲಿ ನೀರು ಹಾಕಬೇಕು. ಎಷ್ಟೋ ದೂರದಿಂದ, ರಾಯಚೂರು ಆ ಕಡೆ ಎಲ್ಲ ನೀರು ಸಿಗೋದಿಲ್ಲ, ಎಲ್ಲಿಂದಲೋ ಹೊತ್ತುಕೊಂಡು ತಂದು ಮಾಡಿ ಕಾಯಿಸಿದ್ದಾನೆ. ನೀರಿನವನು ಕಾಯಿಸಿದ್ದಾನೆ, ಚೆನ್ನಾಗಿ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ, ಮರಳಿ ಹೋಗಿದೆ ನೀರು. ಇವರು ಸ್ನಾನ ಮಾಡಿ ಮುಂದಿನ ಕೆಲಸ ಆಗಬೇಕು. ಸತ್ಯಪ್ರಮೋದರು ಸ್ನಾನಕ್ಕೆ ಬಂದರಂತೆ, ಕುದೀತಾ ಇದೆ, ಕೊತ ಕೊತ ಕುದೀತಾ ಇದೆ ನೀರು, ಮೇಲ್ಗಡೆ ಆವಿ ಬರ್ತಾ ಇದೆ. ಏನೋ ಇದು, ಎಷ್ಟು ಬಿಸಿ ಮಾಡಿದ್ದೀವೋ, ಬೆರಿಕೆ ಹಾಕು. ಸ್ವಾಮಿ, ಬೆರಿಕೆಗೆ ನೀರಿಲ್ಲ, ಇರೋದೇ ಇಷ್ಟು ನೀರು ಅಂದಂತ. ಮತ್ತು ಏನು ಗತಿ, ರಾಮದೇವ್ರ ಇಚ್ಛಾಕ್ಕೆ ಇಷ್ಟೇ ಬಂದದ ಅಂತಂದಂತೆ. ರಾಮದೇವ್ರ ಇಚ್ಛಾಕ್ಕೆ ಇಷ್ಟೇ ಬಂದದ, ಮತ್ತೇನು ಮಾಡಬೇಕು? ಹಂಗಾರೆ ಸ್ವಲ್ಪ ಹೊತ್ತಿರಲಿ, ತಾನೇ ಆರ್ತದೆ ಅಂದರೆ ಅದು ರಾಯಚೂರು ಜಾಗ, ಆರೋದಿಲ್ಲ, ಇನ್ನೂ ಬಿಸಿ ಆಗ್ತದೆ ಅಷ್ಟೇ. ಅದು ಹಾಗೆಲ್ಲ ಸುಲಭವಾಗಿ ಆರೋ ನೀರಲ್ಲ, ಹಾಗೆ ಇಟ್ಟರೆ ಬಿಸಿ ಆಗ್ತದೆ, ಮರಳಿಸಿಟ್ರಂತೂ ಕೇಳೋದೇ ಬೇಡ. ಇದು ಅದು ಸಂಜೆ ತನಕ ಆಗಬೇಕು, ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಆರೋದು ಅಂದ. ಮತ್ತೇನು ಗತಿ? ಆಯಿತು, ರಾಮದೇವ್ರ ಇಚ್ಛಾಕ್ಕೆ ಇಷ್ಟೇ ಬಂದಿದೆ ಅಂದ. ಸರಿ, ನಿನ್ನ ಇಚ್ಛಾಕ್ಕೆ ಇಷ್ಟೇ ಬಂದಿದೆ, ಹಾಕು ಅಂದರು. ಹಾಕು ಅಂತಂದ್ರೆ ಆ ಬಿಸಿ ಬಿಸಿ ನೀರು ಹಾಕಿದ್ನಂತೆ. ಆ ಬಿಸಿ ನೀರನ್ನು ಸ್ನಾನ ಮಾಡಿ ಆರಾಮಾಗಿ ದೇವರ ಪೂಜೆ ಮಾಡಿದ್ರಂತೆ. ಎಂಥ ವ್ಯಕ್ತಿತ್ವ! ನಾವು ಮಧ್ವಾಚಾರ್ಯ ಬಗ್ಗೆ ಕೇಳಿದ್ದೀವಿ. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಅರುಣೋದಯ ಕಾಲೇ. ಅರುಣೋದಯ ಕಾಲದಲ್ಲಿ ಅಂಥ ಶೀತ ಜಲದಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದರೆ, ರಾಯಚೂರಿನಂಥ ಜಾಗದಲ್ಲಿ ಉಷ್ಣ ಜಲದಲ್ಲಿ ಸ್ನಾನ ಮಾಡಿದವರು ಸತ್ಯಪ್ರಮೋದ. ಅಂದ್ರೆ ಏನು ಬೇಕಾದ್ರೂ ಮಾಡಬಹುದು ಭಗವಂತನ ಅನುಗ್ರಹ ಇದ್ದರೆ. ಇಂಥ ಅಪೂರ್ವ ವ್ಯಕ್ತಿತ್ವದ ಸ್ವಾಮಿಗಳವರು ಇಂಥ ಮಹಾತ್ಮರನ್ನು ಜಗತ್ತಿಗೆ ನೀಡಿದ್ದಾರೆ. ಸಮಯ ವೇಳೆ ಬಹಳ ಆಗ್ತಾ ಇದೆ, ಅವರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ಹೇಳಬಹುದು. ಆ ರೀತಿ ಅದ್ಭುತವಾದಂಥ ವ್ಯಕ್ತಿತ್ವ, ನಾನಾಮುಖವಾದ ವ್ಯಕ್ತಿತ್ವ. ಇಷ್ಟು ಹೇಳ್ತಾ ಶ್ರೀಪಾದಂಗಳವರಲ್ಲಿ ನನ್ನ 4 ಮಾತುಗಳನ್ನು ಸಮರ್ಪಣೆ. ಕೃಷ್ಣ ಅರ್ಪಣೆ.